ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ 192ನೇ ವಿಷಯಾಂಕ ಪ್ರತ್ಯಕ್ಷ ಪ್ರಮಾಣ ಮತ್ತು ಅನುಮಾನ ಪ್ರಮಾಣ ಇವೆರಡರ ಅಂಗೀಕಾರ. ಈ ವಿಷಯಾಂಕದಲ್ಲಿ ದೋಹಾ 116. ಈ ವಿಷಯವನ್ನ ಅಂಗೀಕರಿಸಿದ ಮಹಾತ್ಮರು ಯಾರು? ಕಣಾದ ಮಹರ್ಷಿ, ಕಣಾದ ಸುಗತ. ಬೌದ್ಧ ಮತಗಳ ಅನುಯಾಯಿಗಳಿಗೆ ಸುಗತ ಮತದವರು ಅಂತಾರೆ. ಮತ್ತೆ ಕಣಾದ ಋಷಿ. ಶಾಸ್ತ್ರದ ಹೆಸರು ವೈಶೇಷಿಕ ಶಾಸ್ತ್ರ, ಕಣಬುಕ್. ಇದರದು ಪರ್ಯಾಯ ನಾಮ, ಕಣಾದ ಋಷಿಯ ಪರ್ಯಾಯ ನಾಮ ಕಣಬುಕ್. ಕಣಾದಕ್ಕೆ ಕಣಬುಕ್ನು ಅಂತಾರೆ. ಇವ್ರೇನ್ ಮಾಡ್ಯಾರ? ಬರೀ ಚಾರ್ವಾಕರ ಹಾಗೆ ಪ್ರತ್ಯಕ್ಷ ಪ್ರಮಾಣವನ್ನಷ್ಟೇ ಪರಿಗಣಿಸಿಲ್ಲ. ಅವರೇನ್ ಮಾಡ್ಯಾರ? ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿದ್ದಾರೆ. ಏನು ಅಂಗೀಕಾರ ಮಾಡ್ಯಾರಪ್ಪ ಅನುಮಾನ ಪ್ರಮಾಣ ಅಂತಂದ್ರ, ಊಟ ಮಾಡುವಾಗ ಊಟ ಮಾಡಿದ ಮೇಲೆ ಉಂಟಾಗುವ ತೃಪ್ತಿ ತೋರಿ ಬರುವುದಿಲ್ಲ. ಆ ಅನ್ನದೊಳಗೆ ಹುಡುಕಿದ್ರೂ ಸಿಗಲ್ಲ, ಜಗತ್ತಿನ ಎಲ್ಲಿ ಹುಡುಕಿದ್ರೂ ತೃಪ್ತಿ ಸಿಗಲ್ಲ. ಅದು ಉಂಡ ಮೇಲೆ ತೃಪ್ತಿ ಆಗ್ತದ ಅಂತ ಅನುಮಾನ ಪ್ರಮಾಣ ಇದ್ದದ್ದಕ್ಕ ಆ ಅನ್ನವನ್ನ ಊಟ ಮಾಡ್ತಾ ಇದ್ದಾನೆ. ಊಟ ಮಾಡೋದು ಪ್ರತ್ಯಕ್ಷ ಪ್ರಮಾಣ. ಉಂಡ ಮೇಲೆ ತೃಪ್ತಿ ಆಗ್ತದ ಅಂತೇನದಲ್ಲ, ಅದು ಅನುಮಾನ ಪ್ರಮಾಣ. ಅದು ಹ್ಯಾಂಗ್ ಗೊತ್ತಾಯ್ತಪ್ಪ ನಿನಗೆ ಉಂಡ ಮೇಲೆ ತೃಪ್ತಿ ಆಗ್ತದ ಅಂತಂದ್ರ, ಮೊದಲ ಉಂಡನಲ್ಲ, ಪೂರ್ವದಲ್ಲಿ ಭೋಜನ ಮಾಡಿದ್ದರಿಂದ ಆತನಿಗೆ ತೃಪ್ತಿಯಾದ ಕಾರಣ. ಅವನಿಗೊಂದು ಸ್ಮೃತಿ ಜ್ಞಾನ ಅದ. ಆ ಸ್ಮೃತಿ ಜ್ಞಾನದ ಆಧಾರದ ಮೇಲೆ ಅವನೇನ್ ಮಾಡ್ತಾನ, ಈಗಿನ ಊಟ, ಪ್ರಸ್ತುತ ಊಟ ಉಂಡ್ರ ಮುಂದೆ ನನಗೆ ತೃಪ್ತಿ ಆಗ್ತದ ಅಂತೇಳಿ ಅವನು ಅನುಮಾನ ಪ್ರಮಾಣ. ಊಟ ಮಾಡೋದು ಪ್ರತ್ಯಕ್ಷ ಪ್ರಮಾಣ, ಉಂಡ ಮೇಲೆ ತೃಪ್ತಿ ಆಗೋದು ಅನುಮಾನ ಪ್ರಮಾಣ. ತಟ್ಟೆಯಲ್ಲಿನ ಭೋಜ್ಯ ಪದಾರ್ಥಗಳಲ್ಲಿ ತೃಪ್ತಿ ಕಾಣಿಸುವುದಿಲ್ಲ. ಆ ಒಂದು ಪ್ರತ್ಯಕ್ಷ ಪ್ರಮಾಣದಲ್ಲಿ ಅನುಮಾನ ಪ್ರಮಾಣದ ಏನು ಪರಿಣಾಮ ನಾವು ಅನುಭವಿಸಬೇಕಂತೀವಿ ಅದು ಪ್ರತ್ಯಕ್ಷ ಪ್ರಮಾಣದಲ್ಲಿ ಕಾಣುವುದಿಲ್ಲ. ಅದನ್ನ ನಾವು ಏನ್ ಮಾಡಬೇಕಾಗ್ತದ? ನಮ್ಮಷ್ಟಕ್ಕೆ ನಾವೇ ನಂಬಬೇಕಾಗ್ತದ. ನಾವು ಅದಕ್ಕೆ ಅನುಮಾನ ಪ್ರಮಾಣವನ್ನ ನಂಬಬೇಕಾಗ್ತದ. ಇದಕ್ಕ ಯತ್ರ ಯತ್ರ ಧೂಮಃ ತತ್ರ ತತ್ರ ವೈನಿಹಿ ಅಂದಂಗ, ಯತ್ರ ಯತ್ರ ಭೋಜನ ತತ್ರ ತತ್ರ ತೃಪ್ತಿ ಅಂತ ಹೇಳಿ. ನೆಕ್ಸ್ಟ್ ಹೊಳೆ ನೀರು ರಾಡಿಯಾಗಿದ್ದು ಅನುಮಾನ. ಅದರಂಗ ಯತ್ರ ಯತ್ರ ಭೋಜನ ತತ್ರ ತತ್ರ ತೃಪ್ತಿ. ಇದರದೇ ವಿಷಯಾಂಕದ್ದು ಇನ್ನೊಂದು ದೃಷ್ಟಾಂತ. ನಿನ್ನಿದೆಲ್ಲ ಸ್ವಚ್ಛ ತಿಳಿದಂತ ತಿಳ್ಕೊಂಡಿ. ಇದನ್ನ ಇನ್ನೂ ತಿಳಿಸ್ಬೇಕಂದ್ರೆ
ನವಜಾತ ಶಿಶುವು ಅಂದ್ರೆ ಇನ್ನ ಈಗ ಹುಟ್ಟಿದ ಕೂಸು ತಾಯಿಯ ಎದೆಯ ಹಾಲು ಕುಡಿಯಬೇಕಾಗಿತ್ತು ಅಂತ ಅಂದ್ರೆ, ಅದು ಕುಡಿಬೇಕಾಗಿತ್ತು ಅಂದ್ರ ಅದಕ್ಕ ಏನಾಗ್ತದ, ತನ್ನ ಹಿಂದಿನ ಜನ್ಮದಲ್ಲಿ ತಾಯಿಯ ಹಾಲು ಕುಡಿದ ತೃಪ್ತಿಯಾಗಿದ್ದರಿಂದ ಈಗಲೂ ತಾಯಿಯ ಹಾಲು ಕುಡಿದರೆ ತೃಪ್ತಿ ಆಗುತ್ತದೆ ಅಂತ ಅನುಮಾನ ಪ್ರಮಾಣದಿಂದ ಸ್ತನಪಾನದಲ್ಲಿ ನಿರತವಾಗುತ್ತದೆ. ಈಗೇನಾಗ್ತದಪ್ಪ ಅಂದ್ರ ಪ್ರತ್ಯಕ್ಷ ಪ್ರಮಾಣ ಇಲ್ಲವೇ ಇಲ್ಲ, ಒಂದೇ ಸಲ ಅನುಮಾನ ಪ್ರಮಾಣ. ಹೆಂಗ? ತಾಯಿ ಹಾಲು ಅದಕ್ಕೆ ಕುಡಿದದ್ದು ಮೊದಲಿನ ಅನುಭವನೇ ಇಲ್ಲ, ಮೊದಲ ಉಂಡಿದ್ದು ತೃಪ್ತಿ ಆಗಿದ್ದಕ್ಕೆ ಈಗ ಉಂಡು ಮುಂದೆ ತೃಪ್ತಿ ಹೊಂದತನ, ಅದು ಪ್ರಶ್ನೆ ಬೇರೆ ಆಯ್ತು. ಇನ್ನ ಈಗ ಹುಟ್ಟಿದ ಕೂಸು, ಆ ಕೂಸು ಹೆಂಗಪ್ಪ ಸ್ತನಪಾನದಂಗೆ ಹೆಂಗ್ ನಿರತ ಆಗ್ತದ? ಅದಕ್ಕೇನು ಮೊದಲ ಹಾಲು ಕುಡಿದ ಅನುಭವನೇ ಇಲ್ಲಲ್ಲ ಅದಕ್ಕ. ಅಂತ ಕೂಸು ಹಾಲು ತಾಯಿ ಎದೆ ಹತ್ರ ತಗೊಂಡಾದ್ರೆ ಘಟಘಟ ಕುಡಿಲಕ್ ಚಾಲು ಮಾಡ್ತದಲ್ಲ, ಅದು ಹೆಂಗ ಅಂತ ಪ್ರಶ್ನೆ. ಫಸ್ಟ್ ಸರ್ವಪ್ರಥಮ ಅಂತ ಶಬ್ದ ಬಳಸ್ತಾರಲ್ಲ, ಸರ್ವಪ್ರಥಮ, ಅದು ಸರ್ವಪ್ರಥಮ ಸ್ತನಪಾನದಲ್ಲಿ ಅದಕ್ಕೆ ಪೂರ್ವದಲ್ಲಿ ಸ್ತನಪಾನ ಮಾಡಿದ ಅನುಭವ ಇಲ್ಲ, ಆ ಅನುಭವದಿಂದ ಅದಕ್ಕೆ ತೃಪ್ತಿ ಅನ್ನೋದನ್ನು ಗೊತ್ತಿಲ್ಲ. ಮತ್ತೆ ಈಗ ಹೆಂಗ್ ಕುಡಿತದಪ್ಪ ಅಂತಂದ್ರೆ ಅದು ಪೂರ್ವ ಜನ್ಮದಲ್ಲಿ ತಾಯಿಯ ಸ್ತನಪಾನ ಮಾಡಿದ ಸಂಸ್ಕಾರ ತನ್ನೊಳಗೆ ತಗೊಂಡು ಬಂದದ್ದು. ಈ ಜೀವ ನೋಡೋದಕ್ಕ ಏನೂ ಇಲ್ಲ, ಖಾಲಿ ಖಾಲಿ ದೇವ್ರಿದ್ದಂಗ ಅದನ್ನ. ಮನುಷ್ಯ ಸಣ್ಣ ಕೂಸದ ಅಂತಂದ್ರೆ ಅದು ದೇವ್ರಿದ್ದಂಗ ಅಂತೇನಂತಾರಲ್ಲ, ಅದು ಎಂದು ದೇವ್ರಿದ್ದಂಗೆ ಇರಂಗಿಲ್ಲ. ಅದು ತನ್ನ ಬುದ್ಧಿ ತಗೊಂಡೇ ಬಂದಿರ್ತದೆ, ತಂದು ಹಿಂದಿನ ಜನ್ಮದ ಸಂಸ್ಕಾರದ ಬುದ್ಧಿ ತಗೊಂಡೇ ಬಂದಿರ್ತದ. ಆ ಬುದ್ಧಿ ತಗೊಂಡು ಬರ್ತದ, ಬುದ್ಧಿ ತಗೊಂಡು ಓದ್ತದ ಅಷ್ಟೇ. ಹೀಗಾಗಿ ಅದಕ್ಕೆಂದ ಎಲ್ಲಿದ ಸಂಸ್ಕಾರ ಸಿಕ್ತದಕ್ಕ? ಪ್ರಶ್ನೆಗಳು ಹೆಂಗ್ ಹುಟ್ಟತಾವ ನೋಡ್ರಿ, ತರ್ಕ. ಹಿಂದಿನ ಜನ್ಮದ್ದು ಅದಕ್ಕೆ ನೆನಪಿರ್ತದಂತ. ಆಯ್ತಪ್ಪ, ಸೂಲಗಿತ್ತಿ ಬಂಧು ಬಳಗದವರು ಎಲ್ಲರೂ ಕೂಡಿ ಆ ಕೂಸಿನ ಬಾಯಿ ಒಯ್ದು ತಾಯಿ ಎದಿಗೆ ಹಚ್ಚುತ್ತಾರೆ, ಅವಾಗ ಅದು ಕುಡಿತದ. ಓಕೆ. ಬಟ್ ಇವು ಪ್ರಾಣಿಗಳು ಕರ ಹಾಕ್ತಾವಲ್ಲ, ಅಲ್ಲಿ ಯಾ ಸೂಲುಗಿತ್ತಿ ಇರ್ತಾಳ, ಅಲ್ಲಿ ಯಾ ಕರಗಳು ಎದ್ದಕ್ಕೆ ತನ್ನ ತಾಯಿ ಹಾಲು ಅಲ್ಲೇ ಅವದ್ರದ್ದು ಸ್ತನಗಳದವ ಅಂತೇಳಿ ಅಲ್ಲೇ ಹೆಂಗ್ ಕುಡಿತಾವು? ನಿಶ್ಚಲದಾಸನ ವಿಶ್ಲೇಷಣೆ ಇದಕ್ಕಿಂತ ಏನ್ ಬಿಡಿಸಿ ಹೇಳ್ಬೇಕ್ರಿ? ಹೆಂಗ್ ತಗೊಂಡು ಹೋಗ್ತಾನ ಒಂದಕ್ಕಿನ ಒಂದು. ಸೂಲಗಿತ್ತಿ ಬಂಧು ಬಳಗದ ಸಹಾಯದಿಂದ ಕೂಸನ್ನು ತಾಯಿಯ ಎದೆಗೆ ಹಚ್ಚಿ ಹಾಲು ಕುಡಿಯುವ ತರಬೇತಿ ನೀಡುತ್ತಾರೆ ಎನ್ನಬಹುದು. ಆದರೆ ಅಡವಿಯಲ್ಲಿ ಚಿಗುರೆ ಮರೆ ಹಾಕಿದೆ, ಆ ಮರಿಗೆ ಯಾರು ಸ್ತನಪಾನದ ತರಬೇತಿ ನೀಡಿದ್ದಾರೆ? ಯಾರೂ ಇಲ್ಲ. ಅದರ ಪೂರ್ವ ಜನ್ಮದ ಸಂಸ್ಕಾರವೇ ಅದರ ತರಬೇತಿಯ ಗುರು. ನೋಡ್ರಿ, ಗುರು ಅಂತಾರ, ಪೂರ್ವ ಜನ್ಮದ ಸಂಸ್ಕಾರವೇ ಅದರ ತರಬೇತಿಯ ಗುರು. ಅಬ್ಬಾ. ಅದೇ ರೀತಿ ಹೊಟ್ಟೆ ಹಸಿದ ವ್ಯಕ್ತಿಗೆ, ಅತೃಪ್ತ ವ್ಯಕ್ತಿಗೆ ತೃಪ್ತಿ ಬೇಕಾಗಿದೆ. ತೃಪ್ತಿಯನ್ನ ಕಣ್ಣಿಂದ ನೋಡಿಯೇ ಊಟ ಮಾಡಿದ್ದೇನೆ. ತೃಪ್ತಿ ಅಂದ್ರೆ ಹೆಂಗಿರ್ತದಂತೇಳಿ ನಾನು ಕಣ್ಣಲ್ಲಿಂತ ನೋಡ್ತೀನಿ ಅಂತ ಚಾರ್ವಾಕ ಬುದ್ಧಿ ತೋರಿಸಿದ್ರೆ ಊಟನೇ ಮಾಡಕ್ಕಾಗಂಗಿಲ್ಲ. ತೃಪ್ತಿ ಆಗ್ತದ ಅನ್ನೋದು ನನಗೆ ಕಂಡ್ರೆ ನಾನು ಉಣ್ತೀನಿ ಅನ್ನಂಗ ಆಗ್ತದ. ಚಾರ್ವಾಕರ್ದು ಒಂದೇ ಪರಿಗಣನೆ ಮಾಡಿದ್ರೆ, ಅದಕ್ಕಿಲ್ಲಿ ಎರಡನ್ನ ಪರಿಗಣನೆ ಮಾಡಬೇಕು. ಊಟ ಮಾಡಬೇಕು ಪ್ರತ್ಯಕ್ಷ ಪ್ರಮಾಣದಲ್ಲಿ, ಉಂಡ ಮೇಲೆ ತೃಪ್ತಿ ಆಗ್ತದಂತೇಳಿ ಅನುಮಾನ ಪ್ರಮಾಣವನ್ನ ಪರಿಗಣಿಸ್ಬೇಕು. ಅನುಮಾನ ಪ್ರಮಾಣ ಇಲ್ಲ, ನಾ ತೃಪ್ತಿ ಅಂದ್ರೆ ಹೆಂಗಿರ್ತದ ನೋಡೇ ನಾ ಉಣ್ತೀನಿ ಅಂತಂದ್ರ ಆ ತೃಪ್ತಿಯ ಅಪೇಕ್ಷೆ ಇದ್ದವನು
ಪ್ರತ್ಯಕ್ಷವಾಗಿ ನೋಡಬೇಕು ಎಂಬ ಅಪೇಕ್ಷೆ ಇದ್ದವನು ಭೋಜನದಲ್ಲಿ ನಿರತನಾಗುವುದಿಲ್ಲ. ಹಾಗಂಗೆ ಭೋಜನದ ನಿರತ ಆಗ್ಯಾನ ಅಂತಂದ್ರೆ ಏನದರ ಅರ್ಥ? ಅನುಮಾನ ಪ್ರಮಾಣದಿಂದ ತೃಪ್ತಿಯನ್ನು ನಂಬ್ಯಾನ ಅಂತ. ತೃಪ್ತಿ ಕಂಡ ಮೇಲೆ ಉಣ್ತೀನಿ ಅಂತಂದ್ರೆ ಊಟನೇ ಮಾಡಬೇಡ, ಬಿಟ್ಬಿಡಪ್ಪ ಅನ್ನಂಗ ಅರ್ಥ. ತೃಪ್ತಿಯನ್ನ ಕಣ್ಣಿಂದ ನೋಡಿಯೇ ಊಟ ಮಾಡುತ್ತೇನೆ ಎಂದರೆ ಎಂದೂ ಕಣ್ಣಿಗೆ ಅದು ಕಾಣಿಸುವುದಿಲ್ಲ, ಅವ ಊಟದಲ್ಲಿ ಪ್ರವೃತ್ತನಾಗುವುದಿಲ್ಲ. ತೃಪ್ತಿಯನ್ನು ಪ್ರತ್ಯಕ್ಷವಾಗಿ ನೋಡಬೇಕೆಂಬ ವ್ಯಕ್ತಿ ಊಟದಲ್ಲಿ ಪ್ರವೃತ್ತನಾಗುವುದಿಲ್ಲ, ಆಗ್ಲಕ್ ಬರಂಗಿಲ್ಲ. ಅವ ಊಟದಲ್ಲಿ ಪ್ರವೃತ್ತನಾಗಿದ್ದಾನೆ ಅಂತಂದ್ರೆ ಅವನಿಗೆ ಮುಂದೆ ತೃಪ್ತಿ ಆಗ್ತದಂತ ಅನುಮಾನ ಪ್ರಮಾಣದಿಂದ ಆತ ನಂಬಿದ್ದಾನೆ. ವಿಚಾರ ಸಾಗರ ಈ ಗ್ರಂಥದೊಳಗ ಕೆದರಾಡಿದ್ರೆ ಮೋಕ್ಷ ಆಗ್ತದ ತಿಳ್ಕೊಂಡಿವಿ, ಆಗಲ್ಲ. ವಿಚಾರ ಸಾಗರ ಓದುನ ಮೋಕ್ಷ ಆಗ್ತದ? ನಿಜಗುಂಡ್ರ 6 ಶಾಸ್ತ್ರಗಳು ಓದಿದ್ರೆ ಮೋಕ್ಷ ಆಗ್ತದ? 6 ಷಟ್ ಶಾಸ್ತ್ರಗಳು ಓದಿದ್ರೆ ಮೋಕ್ಷ ಆಗ್ತದ? 108 ಉಪನಿಷತ್ತು ಓದಿದ್ರೆ ಮೋಕ್ಷ ಆಗ್ತದ? 4 ವೇದ ಓದಿದ್ರೆ ಮೋಕ್ಷ ಆಗ್ತದ? 18 ಪುರಾಣ ಓದಿದ್ರೆ ಮೋಕ್ಷ ಆಗ್ತದ? ರಾಮಾಯಣ ಮಹಾಭಾರತ ಓದಿದ್ರೆ ಮೋಕ್ಷ ಆಗ್ತದ? ವೇದ ಅಂದ್ರೆ ಎದಕ್ಕಂತಾರ? ಸದ್ಗುರುವಿನ ವಾಣಿನೇ ವೇದ. ಸದ್ಗುರು ಏನು ಹೇಳ್ತಾನ ಅದನ್ನ ಕೇಳಿ ಅದನ್ನ ಅನುವಿನಿಂದ ಅರಿತು ಅದರಲ್ಲಿ ಬೆರೆತು ತನ್ನ ನಿಜವನ್ನರಿತು ಆ ನಿಜದಲ್ಲಿ ತಾನು ಪ್ರಾಮಾಣಿಕವಾಗಿ ನಿಶ್ಚಲವಾಗಿ ನಿಂತರೆ ಅಲ್ಲಿ ಮೋಕ್ಷ ಆಗ್ತದೆ. 18 ಲಿಂಕ್ ಇಟ್ಕೊಂಡು 18 ಕಡೆ ಅಟೆಂಡ್ ಮಾಡ್ಕೋತ ಆದ್ರೆ ಮೋಕ್ಷ ಆಗ್ತದೇನ್ರಿ? ಎಲ್ಲರೇ ಕುಂತು ಮಾಡಬೇಕಾದ ಕೆಲಸ ರಗಡದ ಇಲ್ಲ? ದೇಶಾವರಿ ಬೇಕಾದಷ್ಟು ನಡೆದಾವ ಸತ್ಸಂಗಗಳು, ಸಂತೋಷ. ಆದ್ರೆ ಎಲ್ಲ ಲಿಂಕ್ ಇಟ್ಕೊಂಡು 24 ತಾಸು ನಾನು ಅದೇ ಲಿಂಕ್ಗಳೇ ಕೇಳ್ಕೊತಿರ್ತೀನಿ. ನಮಗೆ ಟೈಮ್ ಇಲ್ಲ, ಏನು ಮಾಡಕ್ಕಾಗಂಗಿಲ್ಲ. ಬರೀ ಲಿಂಕ್ ಕೇಳಕ್ ಒಂದೇ ಆಗ್ತದೆ, ಉಳಿದೇನು ಮಾಡಕ್ಕಾಗಂಗಿಲ್ಲ. ನೀವು ಸ್ವಂತ ಮಾಡಬೇಕಾಗಿದ್ದು ಸಾಕಷ್ಟದ. ಅದಕ್ಕೆ ಇದರ ಅರ್ಥ ಅನುಮಾನ ಪ್ರಮಾಣ ಅಂಗೀಕರಿಸಲಾರದೆ ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಅಂಗೀಕರಿಸಿದರೆ ಅದು ಪರಿಪೂರ್ಣ ಜ್ಞಾನವಾಗಲಾರದು. ಅನುಮಾನ ಪ್ರಮಾಣವನ್ನು ಅಂಗೀಕರಿಸಬೇಕು, ಬರೀ ಪ್ರತ್ಯಕ್ಷ ಪ್ರಮಾಣ ಒಂದೇ ಅಂಗೀಕರಿಸಿದರೆ ಪರಿಪೂರ್ಣ ಜ್ಞಾನವಾಗಲಾರದು. ಯಾವ ಕೆಲಸವನ್ನು ಫಲದ ಪ್ರತ್ಯಕ್ಷ ಜ್ಞಾನವಾಗಲಾರದೆ ಮಾಡಲಾಗುವುದಿಲ್ಲ. ನಾವು ಕೇವಲ ಏನು ಅನುಮಾನ ಪ್ರಮಾಣವನ್ನು ಇಟ್ಟುಕೊಳ್ಳಾರದೆ ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನೇ ನಾನು ನಂಬುತ್ತೀನಿ ಅಂತಂದ್ರೆ ಮೊದಲ ಪಗಾರ ಕೊಡು ಆಮೇಲೆ ಕೆಲಸ ಮಾಡ್ತೀನಿ ಅಂದಂಗ ಆಗ್ತದೆ. ಮೊದಲು ಮಕ್ಕಳು ಹಡಿ ಆಮೇಲೆ ತಾಳಿ ಕಟ್ಟುತ್ತೀನಿ ಅಂದಂಗ ಆಗ್ತದೆ. ಸಂತಾನ ಉತ್ಪತ್ತಿ ಆಗದೆ ಮದುವೆ ಆಗದು. ಎಷ್ಟು ಚಂದದ ನೋಡ್ರಿ ಮಾತು. ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತದೆ, ಊಟ ಇದ್ದಲ್ಲಿ ತೃಪ್ತಿ ಇರುತ್ತದೆ, ವಿವಾಹ ಇದ್ದಲ್ಲಿ ಏನಿರ್ತದೆ? ಸಂತಾನೋತ್ಪತ್ತಿ ಇರುತ್ತದೆ. ಮತ್ತೆ ಉದ್ಯೋಗ ನೌಕರಿ ಇದ್ದಲ್ಲಿ ಸಂಬಳ ಪಗಾರ ಇರ್ತದ. ಹೊಗೆ, ಊಟ, ವಿವಾಹ, ನೌಕರಿ ಇವೆಲ್ಲ ಪ್ರತ್ಯಕ್ಷ ಪ್ರಮಾಣ. ಬೆಂಕಿ, ತೃಪ್ತಿ, ಸಂತಾನೋತ್ಪತ್ತಿ, ಸಂಬಳ ಇವು ಅನುಮಾನ ಪ್ರಮಾಣ. ಅಗ್ರಿಮೆಂಟ್ ಅಂತ ಮಾಡ್ಕೋತೀರಪ್ಪ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಆ ಅಗ್ರಿಮೆಂಟ್
ಮಾಡ್ಕೊಳ್ಳಾರ್ದೆ ಇಷ್ಟಾರ್ಥ ಸಿದ್ಧಿ ಆಗಂಗಿಲ್ಲ. ನೀವು ಯಾವುದೋ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊತೀರೋ ಹೊಲನೋ ಮನಿನೋ ಏನೋ ತಗೋಬೇಕಂತೇಳಿ. ಇಷ್ಟಾರ್ಥ ಸಿದ್ಧಿ ನೋಡೇ ನಾನು ಅಗ್ರಿಮೆಂಟ್ ಮಾಡ್ಕೊತೀನಿ ಅಂದ್ರೆ ಇಷ್ಟಾರ್ಥ ಸಿದ್ಧಿದ ಬಗ್ಗೆ ಅನುಮಾನ ಪ್ರಮಾಣ, ಅಗ್ರಿಮೆಂಟ್ ಪ್ರತ್ಯಕ್ಷ ಪ್ರಮಾಣ. ಬಹಳ ಮಜಾ ಅದು. ಇಡೀ ಜೀವನನೇ ಅದ ಇದ್ರೊಳಗ. ಆದ್ದರಿಂದ ಎರಡೂ ಪ್ರಮಾಣಗಳನ್ನು ಅಂಗೀಕರಿಸಲೇಬೇಕು ಅಂತ ಕಣದ ಸುಗತ ಮತಗಳ ವಾದ. ಪ್ರತ್ಯಕ್ಷ ಪ್ರಮಾಣ ಇಷ್ಟಾರ್ಥ ಸಿದ್ಧಿ. ನೀವು ಒಂದು ಹೊಲ ತಗೋಬೇಕಂತ ಮಾಡಿರಿ, 4 ಮಂದಿ ಹಿರಿಯರು ಕೂಡಿ ಇಷ್ಟು ರೊಕ್ಕ ಕೊಡಪ್ಪ, ಮುಂದೆ ರಿಜಿಸ್ಟ್ರೇಷನ್ ಟೈಮ್ನಾಗ ಇಷ್ಟು ಕೊಡಕತ್ತಿ, ಎಲ್ಲರೂ ಕೂಡ ಒಂದು ಅಗ್ರಿಮೆಂಟ್ ಮಾಡಿ ಒಂದು ಸಹಿ ಮಾಡ್ತಾರೆ. ಸಹಿ ಮಾಡಿಸಿ ರೊಕ್ಕ ಕೊಡಿಸ್ತಾರೆ, ರೊಕ್ಕ ತಗೋತಾರ. ಏನೇನು ಮಾತಾಡ್ಯಾರ ಕಮಿಷನ್ಗಳು ಅವೆಲ್ಲ ಮಾಡ್ಕೋತಾರೆ. ಇದರ ಉದ್ದೇಶ ಏನು? ಕೆಟ್ಟ ಉದ್ದೇಶ ಏನಾರ ಅದ ಏನಿದಕ್ಕ ಇಲ್ಲ. ಮುಂದೆ ಇಷ್ಟಾರ್ಥ ಸಿದ್ಧಿ ಆಗದರ ಬಗ್ಗೆ ಒಂದು ಅನುಮಾನ ಪ್ರಮಾಣ. ಆಗಬಹುದು, ಆಗದೇ ಇರಬಹುದು. ಯಾಕಂದ್ರೆ ಇದು ಜಗತ್ತೇನದ? ಅಚಿಂತ್ಯ, ಅನಿರ್ವಚನೀಯ. ನಾವು ಅನ್ಕೊಂಡಂಗೆ ಆತದಂತ ಏನದ ಇಲ್ಲಿ? ಅದಕ್ಕೆ ತೃಪ್ತಿ ಅಂದ್ರೆ ಹೊಟ್ಟೆ ತುಂಬೋದು. ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತದಪ್ಪ ಅಂತ ಗೊತ್ತಿದ್ದು ಊಟ ಮಾಡೋದಷ್ಟೇ. ಅನುಮಾನ ಪ್ರಮಾಣ ಅಂಗೀಕರಿಸಿದ ಕಾರಣವೇ ಇನ್ನೂ ಸಿಗಲಾರದ ಸಂಬಳವನ್ನು ಅಂಗೀಕರಿಸಿ ನೌಕರಿಯಲ್ಲಿ ಪ್ರವೃತ್ತನಾಗುವುದು. ನೀವು ಅನುಮಾನ ಪ್ರಮಾಣವನ್ನು ಅಂಗೀಕರಿಸಿದ ಲಕ್ಷಣ ಏನಪ್ಪ? 1 ತಿಂಗಳಾದ್ಮೇಲೆ ನಿಮಗೆ ಪಗಾರ ಕೊಡ್ತಾನ ಅಂತೇಳಿ ಆ ಅನುಮಾನ ಪ್ರಮಾಣವನ್ನು ನೀವು ಅಂಗೀಕರಿಸಿ ನೌಕರಿಯಲ್ಲಿ ಪ್ರವೃತ್ತರಾಗ್ತೀರಿ. ಒಬ್ಬ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಂತ ಭೀಮರಾವ್ ಅಂತ, ಚಲೋ ಮನುಷ್ಯ, ಸಂಭಾಯತ ಮನುಷ್ಯ. ನಮ್ಮ ಓಣ್ಯಾಗ ನಮ್ಮ ಮನೆ ಬಲ್ಲೇ ಇದ್ರು ಅವ್ರು. ಏನೋ ಅಪ್ಪಿ ತಪ್ಪಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅಂದು ಮನೆ ಮುಂದೆ ರೋಡ್ ಹಾಕಿದ್ರು, ಬಂದ್ರು. ಅದು ರೋಡ್ ಚೆಕ್ ಮಾಡ್ಲಕ್ಕೆ ಅವ್ರು ಬಂದಿದ್ರು. ಇವರು ದೊಡ್ಡವ್ರು ಬಂದಾರ, ಕೈ ಮುಕ್ಕೊಂಡು ನಿಂತರು. ಹೋಗಿ ರಿಟೈರ್ಡ್ ಆಫೀಸರು. ಅವ್ರೇನು ಸ್ವಾಮಿ ಇನ್ನ ರಿಟೈರ್ಮೆಂಟ್ ನಡೆದದ, ಮುಗಿತಾ, ಸರ್ವಿಸ್ನಾಗ ಇದ್ದೀರಾ ಏನ? ಇಲ್ಲ, ರಿಟೈರ್ ಆಗಿ ಒಂದು 6 ತಿಂಗಳಾಯ್ತು. ಏನ್ ಮಾಡ್ತೀರಿ ಕುಂತು? ಇನ್ನ ಕೆಲಸ ಮಾಡೋಷ್ಟು ನಿಮ್ಗೆ ಶಕ್ತಿ ಅದ, ಬರ್ರಿ. ಆಯ್ತು, ಏನು ಕರೆದ್ರಪ್ಪ. ಹೋದ್ರು, ಕೊಳ್ಳಿಗೊಂದು ID ಕಾರ್ಡ್ ಹಾಕಿದ್ರು, ದೊಡ್ಡ ಕುರ್ಚಿ ಮೇಲೆ ಕುಂದಿರ್ಸಿದ್ರು, ಜಗ್ಗಿ ಫೈಲ್ಗಳಿಟ್ರು, ಜಗ್ಗಿ ಕೆಲಸ ಮಾಡಿಸಿದ್ರು. ಹೆಂಗ ಕೆಲಸ ಮಾಡೋ ರೂಢಿನೇ ಇತ್ತು ಅವ್ರಿಗೆ. ಎಲ್ಲ ಕಮಿಷನರ್ ಆಫೀಸ್ನಾಗ ಎಲ್ಲ ಕೆಲಸ ಮಾಡಿಸಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. ಸಂಬಳ ಸರ್ ಅಂದ್ರೆ ಕೊಡಮ್ ತಗೋ, ಎಲ್ಲಿಗೆ ಗೊತ್ತದ, ನಿನಗೇನು ಟೆನ್ಷನ್ ಬರ್ತದಿಲ್ಲ, ಮತ್ತ ಒಂದೇ ಸಲ ಕೊಡ್ತೀವಿ ಹೇಳ. 3 ತಿಂಗಳಾಯ್ತು, 6 ತಿಂಗಳಾಯ್ತು, ಸುಮಾರು 1.5 ವರ್ಷ ದುಡಿಸ್ಕೊಂಡ್ರು ಅವ್ರಿಗೆ. 1.5 ವರ್ಷ ದುಡಿಸ್ಬೋದು. 1.5-2 ವರ್ಷ ತನಕ ₹1 ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. ಅವರು ಅನುಮಾನ ಪ್ರಮಾಣ ನಂಬಿ ಕೆಲಸ ಮಾಡಿದ್ದು ತಪ್ಪೇನ್ರಿ? ಅವ್ರ ಕೆಲಸ ಅವ್ರು ಮಾಡಿದ್ರು, ಇವ್ರು ಕೊಡ್ಲಿಲ್ಲ, ಮೋಸ ಮಾಡಿದ್ರು, ದುಡಿಸ್ಕೊಂಡು ಅವ್ರ ಹೆಸರ ಮೇಲೆ ಬಿಲ್ ಮಾಡಿ ಇವರೇ ತಿಂದು ಬಿಡ್ತಾರೆ. ಇವರೇ ತಿಂದಿರ್ತಾರ. ಬಿಲ್ ಅಂತ ಆಗಿರ್ತದೆ, ಕೆಲಸ ಮಾಡಿಸಿರ್ತಾರ, ರೊಕ್ಕ ಕೊಟ್ಟಿರ್ತಾರೆ, ಪಗಾರ ಕೊಟ್ಟಿರ್ತಾರೆ, ಇವರೇ ತಿಂದಿರ್ತಾರೆ.
ಅವ್ರಿಗೆ ಕೊಡಂಗಿಲ್ಲ. ಇಂಥವ್ರು ಇರ್ತಾರೆ. ಆದರೆ ಅನುಮಾನ ಪ್ರಮಾಣವನ್ನ ಅಂಗೀಕರಿಸಿದ ಕಾರಣ, ಅವ ಅನುಮಾನ ಪ್ರಮಾಣ ಅಂಗೀಕರಿಸಿದ್ದಿಲ್ಲ ಅಂತ ಅಂದ್ರೆ ಕೆಲಸ ಮಾಡ್ತಿದ್ದಿಲ್ಲ. ಇಲ್ಲಿ ಹೇಳ್ಬೇಕಾಗಿದ್ದು ಯಾರು ತಿಂದ್ರೋ ಯಾರು ಕೊಟ್ರೋ ಆ ಪ್ರಶ್ನೆ ಬೇರೆ. ಆದ್ರೆ ಅನುಮಾನ ಪ್ರಮಾಣದ ಅಂಗೀಕಾರದ ಕಾರಣ ಅವರು ಡ್ರೆಸ್ಸು ಬಟ್ಟಿ ಹೊಸ ಹೊಲಿಸ್ಕೊಂಡ್ರು, ಕಾರ್ಡ್ ಹಾಕೊಂಡ್ರು, ಕೊಳ್ಳಿಗೆಲ್ಲ ಬೂಟ, ಏನು ಕೊಳ್ಳಗೆಲ್ಲ ID ಕಾರ್ಡ್, ಹೊಸ ಬೂಟ, ಹೊಸ ಡ್ರೆಸ್, ದೊಡ್ಡ ಅಧಿಕಾರಿ ಜೀಪ್ನ ಕರ್ಕೊಂಡು ಹೋಗೋದೇನು, ತಂದು ಬಿಡೋದೇನು, ಅಷ್ಟೇನು ₹1 ಸಂಬಳ ಕೊಡ್ಲಾರ, ಅದು ಪ್ರಶ್ನೆ ಬೇರೆ. ಆದ್ರೆ ಅವರು ದುಡಿದದ್ದು ಎದಕ್ಕಪ್ಪ ಅಲ್ಲಿ ದುಡಿದ್ರು ಅಂದ್ರೆ ಅನುಮಾನ ಪ್ರಮಾಣ, ಏನಾದರೂ ಒಂದಿಷ್ಟು ಕೊಡುತ್ತಾರ ಅಂತ. ಅವ್ರು ಕೊಡ್ಲಿಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ಯಾರ, ಕೊಡಬಹುದು ಕೊಡದೇ ಇರಬಹುದು, ಅದಕ್ಕೆ ಅವರು ಅನುಮಾನ ಪ್ರಮಾಣ ಅಂತ ಇಟ್ಟಾರ ಅದರ ಹೆಸರು. ಇನ್ನೂ ಇರಲಾರದ ಸಂತಾನ ಸಂಸಾರವನ್ನು ಅಂಗೀಕರಿಸಿ ವಿವಾಹದಲ್ಲಿ ಪ್ರವೃತ್ತನಾಗುವುದು. ಇನ್ನೂ ಕಂಡರಿಯಲಾರದ ತೃಪ್ತಿಯನ್ನು ಅಂಗೀಕರಿಸಿ ಭೋಜನದಲ್ಲಿ ಪ್ರವೃತ್ತನಾಗುವುದು. ಇನ್ನೂ ಕಂಡರಿಯಲಾರದ ಅಗ್ನಿಯನ್ನು ಅಂಗೀಕರಿಸಿ ಧೂಮ ದೃಶ್ಯದಲ್ಲಿ ಪ್ರವೃತ್ತನಾಗುವುದು. ಇದೇ ರೀತಿ ಈ ವಾಕ್ಯಗಳನ್ನ ನೀವು ಬೆಳೆಸಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು, ನೀವು ಬೆಳೆಸಬೇಕು, ಪ್ರತಿನಿತ್ಯ ಬೆಳೆಸಬೇಕು. ಇಲ್ಲಿ ಹ್ಯಾಂಗ್ ವಾಕ್ಯಗಳದಾವ, ಇನ್ನೂ ಸಿಗಲಾರದ ಸಂಬಳವನ್ನು ಅಂಗೀಕರಿಸಿ ನೌಕರಿಯಲ್ಲಿ ಪ್ರವೃತ್ತನಾಗುವುದು. ಇದರ ಲಕ್ಷಣ ಏನು? ಅನುಮಾನ ಪ್ರಮಾಣ ಅಂಗೀಕರಿಸಿದ ಕಾರಣ. ಇನ್ನೂ ಇರಲಾರದ ಸಂತಾನವನ್ನು ಅಂಗೀಕರಿಸಿ, ನನಗೊಂದೆರಡು ಮಕ್ಕಳು ಹಡೆದು ಕೊಡ್ತಾಳ, ಮತ್ತ ಕಾಡಿತನ ನನ್ನ ಸಂಗಟ ಇರ್ತಾಳ ಅಂತ ಒಂದು ಅನುಮಾನ ಪ್ರಮಾಣವನ್ನು ಅಂಗೀಕರಿಸಿದ್ದಕ್ಕೆ ಅಕ್ಕಿಗೊಂದು ತಾಳಿ ಕಟ್ಟಿ ಮನೆಗೆ ಕರ್ಕೊಂಡ್ಬರ್ತಾನೆ. ಅವನ ಅನುಮಾನ ಪ್ರಮಾಣ, ಆಕೆ ಕಡಿತನ ಇರ್ತಾಳೋ ನಡುಬರ್ಕೆ ಬಿಟ್ಟು ಹೋಗ್ತಾಳೆ, ಅವನಿಗೆ ಗೊತ್ತು. ಮಕ್ಕಳು ಹಡಿತಾಳೋ ಹೇಳಂಗಿಲ್ಲ. ಅವನ ಅನುಮಾನ ಪ್ರಮಾಣ ಅಂಗೀಕರಿಸಿದ್ದ ಲಕ್ಷಣ ವಿವಾಹದಲ್ಲಿ ಪ್ರವೃತ್ತನಾಗ್ಯಾನ. ಇನ್ನೂ ಕಂಡರಿಯಲಾರದ ತೃಪ್ತಿಯನ್ನು ಅಂಗೀಕರಿಸಿ ಭೋಜನದಲ್ಲಿ ಪ್ರವೃತ್ತನಾಗುವುದು. ಇನ್ನೂ ಕಂಡರಿಯಲಾರದ ಅಗ್ನಿಯನ್ನು ಅಂಗೀಕರಿಸಿ ಧೂಮ ದೃಶ್ಯದಲ್ಲಿ ಪ್ರವೃತ್ತನಾಗುವುದು. ಧೂಮ ದೃಶ್ಯದಲ್ಲಿ ಪ್ರವೃತ್ತನಾಗುವುದು ಪ್ರತ್ಯಕ್ಷ ಪ್ರಮಾಣ. ಇನ್ನೂ ಕಂಡರಿಯಲಾರದ ಅಗ್ನಿಯನ್ನು ಅಂಗೀಕರಿಸುವುದು ಅನುಮಾನ ಪ್ರಮಾಣ. ಪ್ರತಿನಿತ್ಯ ಜೀವನದ ಇಂಥವು ನೂರಾರು ಕೆಲಸ ಮಾಡ್ತಿರ್ತೀರಿ. ಇವುಗಳನ್ನ ನಿಮ್ಮ ಅನುಭವದಿಂದ ಏನ್ ಮಾಡಬೇಕು, ಲೀಸ್ಟ್ ಮಾಡ್ಕೋಬೇಕು. ಯಾವುದು ಪ್ರತ್ಯಕ್ಷ ಪ್ರಮಾಣ, ಯಾವುದು ಅನುಮಾನ ಪ್ರಮಾಣ. ಇದೇ ಜೀವನ, ಉಪಜೀವನ. ಉಪಜೀವನ ಇಂದ್ರಿಯಗಳ ಮತ್ತು ವಿಷಯಗಳ ಸಂಯೋಗ. ಆ ಸಂಯೋಗದಿಂದ ಮುಂದೆ ನಿಮಗೆ ಏನು ಲಾಭ ಆಗ್ತದ, ಏನು ಸುಖ ಆಗ್ತದ, ನಿಮಗೆ ಮುಂದೆ ಅದರಿಂದ ಏನು ಫಲ ಸಿಗ್ತದ, ಅದೆಲ್ಲ ಅನುಮಾನ ಪ್ರಮಾಣ. ಇದೇ ಕಾರಣದಿಂದ ಅನುಮಾನ ಪ್ರಮಾಣವನ್ನು ಅಂಗೀಕರಿಸಬೇಕು. ಪ್ರತ್ಯಕ್ಷ ಪ್ರಮಾಣ ಒಂದೇ ಸಾಕಲ್ಲ ಅಂತ ಯಾರಾದರೂ ಅಂದರೆ, ಹಸಿದ ಮನುಷ್ಯ ಊಟದಲ್ಲಿ ಪ್ರವೃತ್ತನಾಗಬೇಕು ಅಂದ್ರೆ ಭೋಜನ ಪದಾರ್ಥಗಳಲ್ಲಿ ತೃಪ್ತಿಯ ಕಾರಣತ್ವ ಕಣ್ಣಿಗೆ ಕಾಣಿಸಬೇಕು ಅಂದ ಹಾಗೆ ಆಗುತ್ತದೆ. ಅದು ಕಾಣಿಸುವುದಿಲ್ಲ. ಆದರೂ ಹಿಂದಿನ ಭೋಜನದ ತೃಪ್ತಿಯ ಅನುಭವದ ಆಧಾರದ ಮೇಲೆ ಇನ್ನೂ ಊಟ ಮಾಡದ ವ್ಯಕ್ತಿ ಭೋಜನದಲ್ಲಿ ತೃಪ್ತಿ ಇರುತ್ತದೆ. ಹಿಂದಿನ ಭೋಜನದ ತೃಪ್ತಿಯ ಅನುಭವದ ಆಧಾರದ ಮೇಲೆ ಇನ್ನೂ ಊಟ ಮಾಡದ ಭೋಜನದಲ್ಲಿ, ಇನ್ನ ನಮ್ದು ಭೋಜನ ಉಂಡಿಲ್ಲ, ಹಂಗೆ ಮುಂದದ ಪ್ಲೇಟ್ನಾಗ ಅದ. ಈಗ ಪ್ಲೇಟ್ನಾಗ ಅದ, ಇನ್ನ ಉಂಡೆ ಇಲ್ಲ. ಆ ಊಟದಾಗ ಭೋಜನದಲ್ಲಿ ತೃಪ್ತಿ ಆದ ಅಂತ ಅನಿಸ್ಬಿಡ್ತು.
ಹೆಂಗದ ಮಾತು? ಹೆಂಗದ್ರಿ? ಇನ್ನೂ ಭೋಜನ ಮಾಡದ, ಇನ್ನ ಉಂಡೆ ಇಲ್ಲ, ಅದರೊಳಗೆ ತೃಪ್ತಿ ಆದ ಅಂತ ಭಾವಿಸಿ ಆ ಅನುಮಾನದಿಂದ ಊಟ ಮಾಡುತ್ತಾನೆ. ಹೆಂಗಪ್ಪ? ಹಿಂದ ಉಂಡದ್ದು ನೆನಪು. ಹಿಂದ ಅಂತಂದ್ರ ಹಿಂದಿನ ಇದೇ ಆಯುಷ್ಯದ ಗತಕಾಲ ಇರಬಹುದು ಅಥವಾ ಗತ ಜನ್ಮವಾದರೂ ಇರಬಹುದು. ಆ ಸಂಸ್ಕಾರ ಅದೇ ಹೇಳಿದ್ರಲ್ಲ, ಕೂಸಿನ ಹಾಲು ಕುಡಿಯೋದು, ಪ್ರಾಣಿ ಹಾಲು ಕುಡಿಯೋದು, ಇದೆಲ್ಲ ಯಾವ ರೀತಿ ಹಿಂದಕ್ಕೆ ತಗೊಂಡು ಹೋಗ್ತಾರೆ ನಮ್ಮನ್ನು ನೋಡು. ಆ ಅನುಮಾನ ಅಂಗೀಕರಿಸದಿದ್ದರೆ ಆತ ತೃಪ್ತಿಯನ್ನು ಕಂಡೇ ಉಣ್ಣಬೇಕಾಗುತ್ತಿತ್ತು ಅಂತಂದ್ರೆ ತೃಪ್ತಿ ಎಂದಿಗೂ ಕಣ್ಣಿಗೆ ಕಾಣುವುದಿಲ್ಲ, ಆತ ಎಂದು ಊಟ ಮಾಡಲು ಸಾಧ್ಯವಿಲ್ಲ. ಹಳ್ಳ ಹೊಳೆ ತುಂಬಿ ಬಂದಿದೆ ಅಂದ್ರೆ ಹಿಂದೆ ಎಲ್ಲೋ ಭಾರಿ ಮಳೆಯಾಗಿದೆ ಅಂತ ತಿಳಿಯಬೇಕು. ಈ ರೀತಿ ತಿಳಿದದ್ದೇನದು? ಮಳೆಯಾಗ್ಯದ ಅಂತ ತಿಳ್ಕೊಳ್ಳೋದು ಅನುಮಾನ ಪ್ರಮಾಣ. ರಾಡಿ ನೀರು ಕಂಡದ್ದು ಪ್ರತ್ಯಕ್ಷ ಪ್ರಮಾಣ. ಮಳೆಯನ್ನು ಕಂಡಿರೇನು? ಇಲ್ಲ. ನಾ ಮಳೆ ಕಂಡೇ ಮಳೆ ಆಗ್ಯದಂತೀನಿ, ಈ ಕೆಸರು ಕಂಡು ನಾ ಮಳೆ ಆಗ್ಯದ ಅನ್ನಂಗಿಲ್ಲ ಅಂತಂದ್ರೆ ಕೂಡ ಅಷ್ಟೇ ಅಂತ. ಕಾರ್ಯವನ್ನು ನೋಡಿ ಕಾರಣದ ಬಗ್ಗೆ ಊಹೆ ಮಾಡುತ್ತೇವಲ್ಲ, ಇದೇ ಅನುಮಾನ ಪ್ರಮಾಣ. ಅಲ್ಲಿ ಕಾರ್ಯ ನೀರು ರಾಡಿ ಆಗ್ಯದ, ಹೊಳೆ ನೀರ ಅದು ಕಾರ್ಯ. ಯಾಕೆ ಹಿಂಗಾಗ್ಯದಂತ ಕಾರಣದ ಬಗ್ಗೆ ನಾವು ಅನುಮಾನ ಮಾಡ್ತೀವಲ್ಲ, ಅದೇ ಅನುಮಾನ ಪ್ರಮಾಣ. ಇಲ್ಲಿ ಕಾರ್ಯ ಹೊಳೆ ಹಳ್ಳ ತುಂಬಿದ್ದು, ಕಾರಣ ಮಳೆಯಾಗಿದ್ದು. ಪ್ರತ್ಯಕ್ಷ ಪ್ರಮಾಣ ಅಂಗೀಕರಿಸಿದ್ದರ ಜೊತೆಗೆ ತತ್ ಸಂಬಂಧಿ ಅನುಮಾನ ಪ್ರಮಾಣವನ್ನು ಅಂಗೀಕರಿಸುತ್ತಿರಬೇಕು. ಅಂದ್ರೆ ಆ ಪ್ರತ್ಯಕ್ಷ ಪ್ರಮಾಣಕ್ಕಿಂತ ಅನುಮಾನದ ಪ್ರಮಾಣದ ಜೊತೆಗೆ ನಾವು ಅದನ್ನು ಅಂಗೀಕರಿಸಿದರೆ ಇನ್ನೊಂದಿಷ್ಟು ಪರಿಪೂರ್ಣತೆಯತ್ತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ವಿಷಯಾಂಕ 193. ಇಲ್ಲಿ ಏನದ? ಪ್ರತ್ಯಕ್ಷ ಅನುಮಾನ ಮುಂದೆ ಶಬ್ದವನ್ನು ಅಂಗೀಕರಿಸಬೇಕು ಅಂತ ಹೇಳ್ತಾರೆ. ಶಬ್ದ ಪ್ರಮಾಣವನ್ನು ಅಂಗೀಕರಿಸಬೇಕು. ಅದು ಇವತ್ತು ಸಾಕಲ್ಲ, ಎಷ್ಟು ಮುಂದಿಂದ ನಾಳೆ ಹೇಳೋಣ ಶಬ್ದ ಪ್ರಮಾಣ ಹೆಂಗಂತ. ಎಂಜಾಯ್ ಮಾಡಿದ್ರೆ, ಖುಷಿ ಪಟ್ರೆ, ಅದು ಕೇಳಿ ಸಂತೋಷ ಆಗ್ತದಲ್ರಿ. ನಿಮ್ಗೇನು ಗೊತ್ತಿಲ್ಲದ ವಿಷಯ ಏನದು ಇದ್ರೊಳಗೆ? ಗೊತ್ತಿದ್ದದ್ದೇ ತಿರುಗಿ ಮುರುಗಿ ಆಗ್ತಾರೆ. ಬಹಳ ಬ್ಯೂಟಿಫುಲ್ ಟಾಪಿಕ್ಸ್ ಇವೆಲ್ಲ. ಬಹಳ ಖುಷಿ ಆಗ್ತದೆ. ಹೇಳಿದ್ರೆ ಖುಷಿ, ಕೇಳಿದ್ರೆ ಖುಷಿ. ಎಷ್ಟು ಸಾರಿ ಕೇಳಿದ್ರು ಇನ್ನ ಕೇಳಬೇಕು. ಇದ್ರಂಗ ನಾವು ಒಂದು ಬರೀಬೇಕು. ಪ್ರಮಾಣಗಳ ತಿಳ್ಕೆ ಇದು ನೋಟ್ಸ್ ಬರೀರಿ, ಒಂದ್ ಕಡೆ ಬರೆದು ಬುಕ್ ಪ್ರಿಂಟ್ ಮಾಡ್ರಿ. ನಿಮ್ಮದೇ ಆದ ಬುಕ್ಗಳು ಪ್ರಿಂಟ್ ಮಾಡಬಹುದು. 4 ಆಕಾಶಗಳು ಅಂತ ಒಂದು ಬುಕ್ ಪ್ರಿಂಟ್ ಮಾಡ್ರಿ. ಇವು 6 ಪ್ರಮಾಣಗಳಂತ ಪ್ರಿಂಟ್ ಮಾಡಿಸ್ರಿ. ಒಂದೊಂದು ಪಾರ್ಟ್ ತಗೊಂಡು ನೀವು ಮಾಡಿ ಪ್ರಿಂಟ್ ಮಾಡಬಹುದು, ಬರೆದು. ಚಂದದಲ್ರಿ ಪಾಠ? ಉಪನಿಷತ್ತುಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ರಿ. ಉಪನಿಷತ್ತಿಗೆ ಹೆಚ್ಚು ಸಮಯ ಕೊಡ್ರಿ, ಹೆಚ್ಚು ಒತ್ತು ಕೊಡ್ರಿ. ಉಪನಿಷತ್ ಭಾವಧಾರೆ ಓದಿದ್ರೆ ಸಾಕು, ಅದೇನು ಎಲ್ಲಾನು ಅದ್ರೊಳಗದ.
ಸಂಡೇ ಮತ್ತು ಮುಂಜಾನೆ ಮತ್ತು ಸಂಜೆಗೆ ಸಂಡೇ ಫ್ರೀ ಇರ್ತೀವಲ್ರಿ, ಅದಕ್ಕೇನು ಮಾಡೀವಿ, ಒಂದಿಷ್ಟು ಸಿದ್ದೇಶ್ವರ ಸ್ವಾಮಿಗಳದು ಸಿದ್ಧಾಂತ ಶಿಖಾಮಣಿದ ನಮ್ಮ ಹತ್ರ ಬಿಜಾಪುರದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಚಿಂತನೆ ಮಾಡೋಣ ಅಂತ ಅಷ್ಟೆ. ಮುಂಜಾನೆ 5:30, ಸಂಜೆಗೆ 8:30 ರೂಢಿ ಪಾಠ. ಯಾರು ಆಸಕ್ತರಿದ್ದರೆ ಅದ್ರಾಗ ಸೇರ್ಬೋದು. ಸಿದ್ಧಾಂತ ಶಿಖಾಮಣಿ ಸಿದ್ದೇಶ್ವರ ಸ್ವಾಮಿಗಳು. ಸಂಡೇ ಅಂತೂ ಖಾಲಿನೇ ಅದೀವಿ, ನೀವು ಯಾರಿಗೆ ರೆಸ್ಟ್ ಬೇಕಿದ್ದೋ ರೆಸ್ಟ್ ಮಾಡ್ರಿ. ಅದ್ರಾಗ ಯಾರು ಆಸಕ್ತರಿದ್ದವ್ರು ಅದ್ರಾಗ ಆಸಕ್ತಿ ವಹಿಸ್ಬೋದು. ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ. ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಸಿದ್ಧಾಂತ ಶಿಖಾಮಣಿ ಮೇಲೆ ಪ್ರವಚನ ಮಾಡಿದ್ದು ಇವರು ಸಂಗ್ರಹ ಮಾಡ್ಯಾರ. ಸಂಗ್ರಹ ಮಾಡಿ ಬರೆದದ್ದು ಒಂದು. ಈ ಕಾಶಿ ಜಗದ್ಗುರುಗಳು ಬರೆದದ್ದು ಬಹಳ ಏನೇನೋ ಕಲಿಸಿ ದೊಡ್ಡದು ಮಾಡಿ ಇಟ್ಬಿಟ್ರ. ಅದಕ್ಕೆ ನಮ್ಗ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿಯೋರು. ಅದರ ಸಲುವಾಗಿ ನಾವು ಅದು ಸಿದ್ದೇಶ್ವರ ಸ್ವಾಮಿಗಳದ್ದು ಏನು ಸಾಹಿತ್ಯ ಅದ ಅದು ನಮಗೆ ಬಹಳ ಅನುಕೂಲ ಆಗ್ತದೆ. ಚಲೋ ಅದು ಬುಕ್. ಒಂದು ಅಷ್ಟೇ 400 pages ಬುಕ್ ಅದ. ಚಲೋ ಅದು, ಬೆಸ್ಟ್ ಬುಕ್. ನಮ್ಮ ತಾಯಿ ಅಣ್ಣ ತಂದು ಕೊಟ್ಟ, ಓದಪ್ಪ ಇದು ಅಂತ. ಸೋದರ ಮಾವ ಬಿಜಾಪುರದವರು ತಂದು ಕೊಟ್ಟಿದ್ರೆ ಅದನ್ನ ಹಂಗೆ ಇಟ್ಕೊಂಡು ಕೂತೀನಿ. ಒಂದು ಸೆಕೆಂಡ್, ಇಲ್ಲಿ ಇದ್ದರೆ ಎತ್ತಿ ತೋರಿಸ್ತೀನಿ. ಒಂದೇ ಎಲ್ಲರೂ ಮೂಗು ಮುರಿತಾರೆ, ಮತ್ತೆ ಅವರೇ ಬರ್ದಿದ್ರಿಂದ ಅದೊಂದು ಚಲೋನೇ. ಹಿಂಗದ ನೋಡ್ರಿ ಬುಕ್ ಇದು. ಮಲ್ಲಿಕಾರ್ಜುನ ಸ್ವಾಮಿಗಳ ಸಂಗ್ರಹ, ಪ್ರವಚನ ಸಂಗ್ರಹ, ತೆಳಗೆ ಸಿದ್ದೇಶ್ವರ ಸ್ವಾಮಿ ಅಂತ ಬರ್ದಾರ. ಫೋಟೋ ತೆಗೆದು ಹಾಕ್ತೀನಿ ತೋರಿ. ಭಾಳ ಚಲೋ ಅದ ಬುಕ್ ಇದು, ಸಿಂಪಲ್. ಅವ್ರ ಗುರುಗಳು ಬರೆದು ಹೇಳಿದ ಪ್ರವಚನ ಏನು ಸಣ್ಣ ಮಾತಲ್ರಿ. ಬಂಡಿ ಕಟ್ಕೊಂಡು ಓದ್ತಿದ್ರತ್ತ ಸುತ್ತಮುತ್ತಿನವರೆಲ್ಲರೂ, ಸಾವಿರಾರು ಬಂಡಿಗಳು. ಮತ್ತೆ ಅವ್ರ ನಸಿಕ್ನಾಗೆ ಸ್ಟಾಪ್ ಮಾಡ್ತಿದ್ರಂತ. ಇಲ್ಲ, ಅವ್ರ ಗುರುಗಳ ಪ್ರವಚನ, ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನ. ಹ್ಞೂ ರೀ, ಇರ್ಬೋದ್ರಿ. ಮತ್ತೆ ಅವ್ರ ಶಿಷ್ಯರು ಮತ್ತೆ ಹಂಗೆ ಮಾಡಿ ಹೋದ್ರ. ಸಿದ್ದೇಶ್ವರ ಗುಡಿ ಬಾಜುಕೊಂದು ಇದು ಮಂಗಲ ಕಾರ್ಯ ಕಾಣದು ಅಲ್ಲೇ ಹೇಳ್ತಿದ್ದಾರೆ. ಈಗಿದ್ದ ಫೆಸಿಲಿಟಿ ಸಿಕ್ಕರೆ ಅವಾಗ ಏನ್ ಮಾಡ್ತಿದ್ರು ಏನೋ. ವೇದಾಂತ ಕೇಸರಿ ಅಂತಿದ್ರತ್ತ ಅವ್ರಿಗೆ ಮಲ್ಲಿಕಾರ್ಜುನ ಸ್ವಾಮಿಗಳು. ಬಹಳ ಕಷ್ಟ ಜೀವನ ಅವರಿಗೆಲ್ಲ. ಊಟ ಅದಕ್ಕ, ವಸತಿ ಇರೋದಕ್ಕ ಎಲ್ಲ ಕಷ್ಟ ಇತ್ತು. ಹೆಂಗೋ ಇದ್ದು ಸಾಧನೆ ಎಂತದ್ ಮಾಡಿ ಹೋದ್ರ ಅವರೆಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಅದು ಲಿಂಕ್ ಏನ್ ಮಾಡೀನಿ, ನನ್ನ ಲಿಂಕ್ನಾಗ ಮಾಡ್ಲಕತ್ತೀನಿ. ಹಾಕಿನಿ ನೋಡ್ರಿ ಲಿಂಕ್.
ಕಳಿಸಿ ನೋಡ್ರಿ, ನಾನು ಅದು ಮೆಸೇಜ್ ಎಲ್ಲರಿಗೆ ಹಾಕಿನಿ. ಗೂಗಲ್ ಮೀಟ್ ಲಿಂಕ್ ನೋಡಿರಲ್ರಿ? ಅದಕ್ಕೆ ಇವತ್ತ ಎಲ್ಲ ರೇಣುಕಾಚಾರ್ಯ ಜಯಂತಿ ಮೂಡ್ನಾಗ ಇರ್ತಾರೆ ಜನ ಅಂತೇಳಿ ಒಂದು ಚಾಲು ಮಾಡಿ ಒಂದು ಬಿಟ್ಟಿನಿ. ನೋಡಮ್ಮ ಎಷ್ಟು ಜನ ರೆಸ್ಪಾನ್ಸ್ ಕೊಡ್ತಾರ, ಏನ್ ಮಾಡ್ತಾರ. ಸಿದ್ಧಾಂತ ಶಿಖಾಮಣಿ ಸಂಬಂಧಪಟ್ಟಂತೆ ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೇನು ಮುಂದೆ ಪಾಠ ಮಾಡೋರಿದ್ರೆ ಮಾಡ್ಬೋದು, ಇಲ್ಲ ಮುಗಿಸ್ತಿದ್ರೆ ಮುಗಿಸ್ರಿ, ಏನು ಮಾಡ್ತೀರಿ ನೋಡ್ರಿ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ.